ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಕ್ವಾಟ್ಲೆ ಕಿಚನ್ ಸೀಸನ್ 2 ನ ಪ್ರೋಮೋಸು ಆಯ್ತಾ, ಒಂದ್ರ ಮೇಲೆ ಒಂದು ಪ್ರೋಮೋಸ್ ಬರ್ತಾ ಇದೆ. ಕ್ವಾಟ್ಲೆ ಕಿಚನ್ ಸೀಸನ್ 2 ಮಾತ್ರ ನಿಜವಾಗ್ಲು ಒಂದು ಎಂಟರ್ಟೈನ್ಮೆಂಟ್ ಜೊತೆಗೆ ನಿಜವಾಗ್ಲೂ ಒಂಥರ ಫ್ರೆಶ್ ಆಗಿದೆ ಶೋ. ನೋಡೋರಿಗಂತೂ ಹಬ್ಬ ಅಂತಾನೆ ಹೇಳ್ಬೋದು. ನಮಗೆ ಸ್ಯಾಟರ್ಡೆ ಸಂಡೇ ಒಂದೆರಡು ದಿನ ಹ್ಯಾಪಿಯಾಗಿ ಕುತ್ಕೊಂಡು ನೋಡುವಂತ ಶೋ ಕ್ವಾಟ್ಲೆ ಕಿಚನ್ ಸೀಸನ್ 2. ನಮ್ಗೆ ಪ್ರೋಮೋಗಳಂತೂ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ. ಪ್ರೋಮೋನ ಆಯ್ತಾ ರಿವ್ಯೂ ಮಾಡೋದ್ರ ಜೊತೆಗೆ ನಾನಂತೂ ಪ್ರೋಮೋನ ನೋಡಿ ಖುಷಿ ಪಡ್ತೀನಿ, ಎಂಜಾಯ್ ಮಾಡ್ತೀನಿ. ನಾನಂತೂ ಪ್ರೋಮೋನ ಆಯ್ತಾ ತುಂಬಾನೇ ಖುಷಿಯಿಂದ ನೋಡ್ತೀನಿ. ಅಂದ್ರೆ ಪ್ರೋಮೋ ನೋಡಿದ ತಕ್ಷಣ ನನಗೆ ಎಪಿಸೋಡ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತೀನಿ. ಯಾಕಂದ್ರೆ ಕ್ವಾಟ್ಲೆ ಕಿಚನ್ ಸೀಸನ್ 2 ನ ಪ್ರೋಮೋಗಳು ಒಂದಕ್ಕಿಂತ ಒಂದ್ ಚೆನ್ನಾಗಿರುತ್ತೆ. ಈಗ ಕ್ವಾಟ್ಲೆ ಕಿಚನ್ ಸೀಸನ್ 2 ನ 2 ಪ್ರೋಮೋ ರಿಲೀಸ್ ಮಾಡಿದೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿ. ಫಸ್ಟ್ನೇ ಪ್ರೋಮೋ ಬಂದ್ಬಿಟ್ಟು ನಮ್ಮ ಗ್ರಾಮಾಯಣ ಸಿನಿಮಾದ ಪ್ರಮೋಷನ್ಗೋಸ್ಕರವಾಗಿ ಮೇಘನ ಶೆಟ್ಟಿ ಮತ್ತು ವಿನಯ್ ರಾಜ್ಕುಮಾರ್ ಅವರು ನಮ್ಮ ಕ್ವಾಟ್ಲೆ ಕಿಚನ್ ಸೀಸನ್ 2 ಸಟ್ಟಿಗೆ ಬಂದಿದ್ದಾರೆ. ನಿಜವಾಗ್ಲೂ ಗ್ರಾಮಾಯಣ ಸಿನಿಮಾಗೆ ಆಲ್ ದ ಬೆಸ್ಟ್ ಹೇಳೋಣ. ಗ್ರಾಮಾಯಣ ಸಿನಿಮಾದಲ್ಲಿ ನಿಮ್ಮೆಲ್ಲರ ಕನ್ನಡದ ನಿರೂಪಕಿ, ಕನ್ನಡವನ್ನ ಅಷ್ಟು ಚೆನ್ನಾಗಿ ಮಾತನಾಡುವಂತಹ ಏಕೈಕ ವ್ಯಕ್ತಿ ಅಂತಾನೆ ಹೇಳ್ಬೋದು. ಕನ್ನಡದಲ್ಲಿ ನಿರೂಪಣೆ ಮಾಡಿದಂತಹ ನಮ್ಮ ಕನ್ನಡಿಗರ ಮನಸ್ಸನ್ನ ಗೆದ್ದಂತಹ ಏಕೈಕ ನಿರೂಪಣಗಾರ್ತಿ ಅಂತಾನೆ ಹೇಳ್ಬೋದು. ನಮ್ಮ ಅಪರ್ಣ ಅವರು ಈ ಗ್ರಾಮಾಯಣ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ನಮ್ಮ ಅಪರ್ಣ ಅವರು ಗ್ರಾಮಾಯಣ ಸಿನಿಮಾದಲ್ಲಿ ಇರೋದಕ್ಕಾಗೇನೆ ಹೋಗಿ ಸಿನಿಮಾ ನೋಡಿ. ಅವರ ಒಂದು ಕೊನೆಯ ಸಿನಿಮಾ, ಅವ್ರನ್ನ ಮೊಟ್ಟಿಗಿಲ್ಲ, ಅವರು ನಟಿಸಿದ ಈ ಗ್ರಾಮಾಯಣ ಸಿನಿಮಾ ಮತ್ತೊಮ್ಮೆ ಅವ್ರನ್ನ ನೋಡಕ್ಕೆ ನಮ್ಗೊಂದು ಚಾನ್ಸ್ ಸಿಕ್ಕಿದೆ. ಗ್ರಾಮಾಯಣ ಸಿನಿಮಾಕ್ಕೆ ಆಲ್ ದ ಬೆಸ್ಟ್ ಹೇಳೋಣ. ಮೇಘನ ಶೆಟ್ಟಿ ಮತ್ತು ಅದೇ ರೀತಿ ನಮ್ಮ ವಿನಯ್ ರಾಜ್ಕುಮಾರ್ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳೋಣ. ಅವರು ಇವತ್ತು ಕ್ವಾಟ್ಲೆ ಕಿಚನ್ ಸೀಸನ್ 2 ಅಂದ್ರೆ ಸ್ಯಾಟರ್ಡೆ ಎಪಿಸೋಡಿಗೆ ಬರ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಫನ್ ಅಂದ್ರೆ ಎಕ್ಸ್ಟ್ರಾಡಿನರಿ ಫನ್ನು, ಸಖತ್ತಾಗಿದೆ. ಮೋಜು ಮಸ್ತಿ ಎಕ್ಸ್ಟ್ರಾಡಿನರಿ ಆಗಿದೆ ಗುರು. ಅದರಲ್ಲೂ ಏನ್ ಗೊತ್ತಾ, ನಮ್ಮ ನಮ್ಮ ರಕ್ಷಿತಾ ಶೆಟ್ಟಿ ಮತ್ತು ಸೂರಜ್ ಅವರ ಒಂದು ಕಾಮಿಡಿ ಎಕ್ಸ್ಟ್ರಾಡಿನರಿ ಆಗಿದೆ. ಅಂದ್ರೆ ಸೂರಜ್ ಅವರ ಬೆನ್ನಿನ ಮೇಲೆ ಏನನ್ನ ಬಿಡಿಸ್ತಾರೆ ನಮ್ಮ ರಕ್ಷಿತಾ ಶೆಟ್ಟಿ, ಅದನ್ನ ನಮ್ಮ ಸೂರಜ್ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಬೋರ್ಡ್ ಮೇಲೆ ಬಿಡಿಸ್ಬೇಕು ಆಯ್ತಾ. ಅದನ್ನ ನಮ್ಮ ಸೂರಜ್ ಅವರು ಬೋರ್ಡ್ ಮೇಲೆ ಬಿಡಿಸಿದ್ರೆ ರಕ್ಷಿತಾ ಶೆಟ್ಟಿ ಏನ್ ಬರೀತಿದ್ದಾಳೆ ಅನ್ನೋದು ಸೂರಜ್ ಅವರು ಅದನ್ನ ಒಂದು ಗೆಸ್ ಮಾಡ್ಕೊಂಡು ಬೋರ್ಡ್ ಮೇಲೆ ಬರೀತಾರೆ. ಅದನ್ನ ನಮ್ಮ ರಕ್ಷಿತಾ ಶೆಟ್ಟಿ ಕಂಡುಹಿಡಿಬೇಕು. ಇದೊಂದು ಎಷ್ಟು ಫನ್ ಆಗಿತ್ತು ಅಂತಂದ್ರೆ ಕೊನೆಗೊಂದು ಉತ್ತರ ಕೊಡ್ತಾರೆ ರಕ್ಷಿತಾ. ಇದು ಏನಂತ ಹೆಸರು ಅಂತ ಹೇಳಿದ್ರೆ ಆಯ್ತಾ, ಅವ್ರೊಂದ್ ಹೆಸರು ಹೇಳ್ತಾರೆ, ಎಲ್ಲ ಇಡೀ ಸಟ್ಟೆ ಬಿದ್ನಗುತ್ತೆ ಆಯ್ತಾ. ಯಾಕೆಂದ್ರೆ ಬಟಾಣಿ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು, ಅದು ಹಸಿ ಬಟಾಣಿಯ ಚಿತ್ರ. ರಕ್ಷಿತಾ ಹೇಳ್ತಾರಲ್ಲ ಎಂತದು ಬಟಾಣ ಎಂತದು ಒಟ್ಟಾಣ ಒಟ್ಟಾಣ ಅಂತ ಹೇಳ್ತಾರೆ. ಆ ಸಟ್ಟಲ್ಲಿ ಇದ್ದವರೆಲ್ಲ ಬಿದ್ದು ನಗ್ತಾರೆ. ಈ ಒಟ್ಟಾಣದ ಕತೆ ಏನು ಅನ್ನೋದನ್ನ ನಾವು ಸ್ಯಾಟರ್ಡೆ ಎಪಿಸೋಡ್ ಆಗಿ ನೋಡ್ಬೇಕು. ತುಂಬಾ ಫನ್ ಆಗಿದೆ. ಎಲ್ಲರೂ ಆಯ್ತಾ ಒಂಥರ ಮೋಜು ಮಸ್ತಿ ಕೂಡಿರುತ್ತೆ ಈ ಒಂದು ಕ್ವಾಟ್ಲೆ ಕಿಚನ್ ಸೀಸನ್ 2 ಅಂತಾನೆ ಹೇಳ್ಬೋದು. ಸೆಕೆಂಡ್ ಪ್ರೋಮೋ ಗುರು ಓಂ ಪ್ರಕಾಶ್ ರಾವ್ ಒಂಥರ ಮಸ್ತ್ ಮಜಾ ಗುರು. ನನಗೆ ಓಂ ಪ್ರಕಾಶ್ ಅವ್ರನ್ನ ನೋಡೋದೇ ಒಂದು ಖುಷಿ. ಓಂ ಪ್ರಕಾಶ್ ಮತ್ತು ನಮ್ಮ ಅಮೃತ ಅವರ ಒಂದು ಕಾಂಬಿನೇಷನ್ ಅಲ್ಲಿ ಒಂದು ಆಯ್ತಾ ಕೆಮಿಸ್ಟ್ರಿ ವರ್ಕೌಟ್ ಆಗ್ತಾ ಇದೆ. ಅಂದ್ರೆ ಒಂದು ಕೇಕ್ ಅಂದ್ರೆ ಒಂದು ಮೈಸೂರು ಪಾಕನ್ನ ತಿನ್ಸುವಂತ ಒಂದು ಸನ್ನಿವೇಶ. ಅದರಲ್ಲಿ ನಮ್ಮ ಓಂ ಪ್ರಕಾಶ್ ಅವರು ತುಂಬಾ ಸ್ವೀಟ್ ಆಗಿ ಹೆಂಗೆ ಹೀರೋಯಿನ್ಗಳಿಗೆ ಹೇಳ್ಕೊಡ್ತಾರೆ ಆ ರೀತಿ ನಮ್ಮ ಅಮೃತಾಗೆ ಹೇಳ್ಕೊಡ್ತಾರೆ. ಅಮೃತ ಅದೇ ರೀತಿ ತಿನ್ನಿಸ್ತಾರೆ. ಅದನ್ನ ನೋಡ್ದಂತಹ ನಮ್ಮ ತುಕಾಲಿ ಸಂತೋಷ್ಗೆ ಬೆಂಕಿ ಬೀಳುತ್ತೆ. ಏನ್ ಸರ್ ಹುಡುಗ್ರ ಹತ್ರ ಆಯ್ತಾ ಏನ್ ಹಂಗೆ ಹುಡುಗರು ಅಂತ ಇರ್ತೀರ, ಹುಡುಗರು ಕಂಡ್ರೆ ಆಗನೇ ಇಲ್ಲ ನಿಮಗೆ. ಅದೇ ಹುಡುಗಿಯರ ಹತ್ರ ಎಷ್ಟು ಸಾಫ್ಟ್ ಆಗಿ ಮೈಸೂರು ಪಾಕ್ ತರ ಇರ್ತೀರಾ. ಈ ಓಂ ಪ್ರಕಾಶ್ ನಿಜನಾ ಅಂತೇಳಿ ನಮ್ಮ ತುಕಾಲಿ ಸಂತೋಷ್ ಕಾಮಿಡಿ ಮಾಡ್ತಾರೆ. ಅಲ್ಲಿ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಮಸ್ತ್ ಅಂತ ಹೇಳ್ಬೋದು. ನನಗಂತೂ ಆಯ್ತಾ ಸಮೀಕ್ಷಾ, ತಾಂಡವ್, ಭವಿಷ್, ಅಮೃತ, ಓಂ ಪ್ರಕಾಶ್ ರಾವ್, ರಕ್ಷಿತಾ ಶೆಟ್ಟಿ ಎಲ್ಲರೂ ಕೂಡ ನಂಗೆ ತುಂಬಾ ಇಷ್ಟ ಆಗಿದ್ದಾರೆ. ಯಾಕೆ ಅಂತಂದ್ರೆ ತುಂಬಾ ಚೆನ್ನಾಗಿ ನಗಿಸ್ತಾರೆ. ಅಡಿಗೆ ಮಾಡೋದ್ರ ಜೊತೆಗೆ ನಮ್ಮನ್ನ ನಗಿಸ್ತಾರೆ, ನಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದಾರೆ. ಕ್ವಾಟ್ಲೆ ಕಿಚನ್ ಸೀಸನ್ 2 ಏನಿದೆ ಆಯ್ತಾ, ಈ ವೀಕ್ ಎಲಿಮಿನೇಷನ್ ಇದೆ. ಈ ವೀಕ್ ಎಲಿಮಿನೇಟ್ ಆಗ್ತಿರೋ ಕಂಟೆಸ್ಟೆಂಟ್ ಯಾರು ಅಂತ ತಿಳ್ಕೋಬೇಕು ಅಂದ್ರೆ ನಾವು ಸ್ಯಾಟರ್ಡೆ ಎಪಿಸೋಡ್ ನೋಡ್ಬೇಕು. ಫಸ್ಟ್ ಕ್ವಾಟ್ಲೆ ಕಿಚನ್ ಸೀಸನ್ 2 ನ ಫಸ್ಟ್ ಎಲಿಮಿನೇಷನ್ ಈ ವೀಕ್ ನಡೆಯುತ್ತೆ. ಯಾರು ಮನೆಗೆ ಹೋಗ್ತಾರೆ ಅಂತ ನೋಡ್ಬೇಕು.
ಯಾಕೆ ಅಂತಂದ್ರೆ ಕ್ವಾಟ್ಲೆ ಕಿಚನ್ ಸೀಸನ್ 2 ಈ ವೀಕಿಂದ ಪ್ರತಿ ವೀಕ್ ಒಂದೊಂದು ಕಂಟೆಸ್ಟೆಂಟ್ ಮನೆಗೆ ಹೋಗ್ತಾ ಇರ್ತಾರೆ. ಯಾಕೆಂದ್ರೆ ಇದು ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮುಗಿಸುವಂತಹ ಒಂದು ಶೋ ಅಂತಾನೆ ಹೇಳ್ಬೋದು ಕ್ವಾಟ್ಲೆ ಕಿಚನ್. ಓನ್ಲಿ ಜಸ್ಟ್ ಒಂದು 3 ಮಂತ್ ಒಳಗಡೆ ಮುಗಿಯುವ ಶೋ ಇದು. ಅಂದ್ರೆ ಒಂದು 3 ತಿಂಗಳೊಳಗಡೆ ಮುಗಿಯುವಂತ ಶೋ. ಹತ್ತತ್ರ ನಿಮಗೆ ಏನು ಇಲ್ಲ ಅಂತಂದ್ರು ಒಂದು 10 ರಿಂದ 12 ವಾರದೊಳಗಡೆ ಮುಗಿಯುವಂತಹ ಶೋ ಇದು ಕ್ವಾಟ್ಲೆ ಕಿಚನ್ ಸೀಸನ್ 2. ಹಾಗಾಗಿ ಫಸ್ಟ್ ಎಲಿಮಿನೇಷನ್ ಏನಿದೆ ಕ್ವಾಟ್ಲೆ ಕಿಚನ್ ಸೀಸನ್ 2 ಫಸ್ಟ್ ಎಲಿಮಿನೇಷನ್ ಯಾವ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗ್ತಾರೆ ಅಂತ ನೋಡ್ಬೇಕು. ಒಟ್ಟಾರೆಯಾಗಿ ಮೋಜು ಮಸ್ತಿಯ ಜೊತೆಗೆ ಆಯ್ತಾ ಕುಕ್ಕಿಂಗು, ಅದ್ರ ಜೊತೆಗೆ ಸ್ವಲ್ಪ ಆಯ್ತಾ ಕಾಮಿಡಿ, ಸ್ವಲ್ಪ ಫನ್ನು ಎಲ್ಲವೂ ಇದೆ. ನಾವಂತೂ ನೋಡಂತೂ ಸಖತ್ ಮಜಾ ಮಾಡ್ತೀನಿ. ನನಗೆ ಇಂಥ ಶೋಗಳು ಯಾಕೆ ಇಷ್ಟ ಆಗ್ತವೆ ಗೊತ್ತಾ? ಇಂಥ ಶೋಗಳಲ್ಲಿ ಕಂಡಿಡಿಯಕ್ಕೆ ತಪ್ಪುಗಳು ಏನು ಇರಲ್ಲ. ಕಂಡಿಡಿಯಕ್ಕೆ ತಪ್ಪುಗಳು ಅಂತ ಏನು ಇರಲ್ಲ. ಇವೇನ್ ಗೊತ್ತಾ, ನೋಡ್ಬೇಕು, ಎಂಜಾಯ್ ಮಾಡ್ಬೇಕು. ನನ್ನ ರಿವ್ಯೂನು ಹಂಗೆ ಇರುತ್ತೆ. ನೀವು ಕ್ವಾಟ್ಲೆ ಕಿಚನ್ ಸೀಸನ್ 2 ರಿವ್ಯೂ ನೋಡ್ಬೋದು. ನೀವು ನಂದು ಪ್ರೋಮೋದಾಗ್ಲಿ ಎಪಿಸೋಡ್ ಇಂದಾಗ್ಲಿ ರಿವ್ಯೂ ಕೂಡ ಹಾಗೆ ಇರುತ್ತೆ. ಯಾರ ಬಗ್ಗೆ ಏನನ್ನೂ ಕೂಡ ತಪ್ಪನ್ನ ಕಂಡಿಡಿಯಕ್ಕಿರಲ್ಲ. ಯಾಕೆ ಅಂತಂದ್ರೆ ಇದು ಒಂಥರ ಹೆಂಗೆ ಅಂದ್ರೆ ಮಸ್ತ್ ಮಜಾ. ಅಂದ್ರೆ ನೋಡ್ಬೇಕು, ಮಜಾ ಮಾಡ್ಬೇಕು, ನಿಮ್ ಮುಂದೆ ರಿವ್ಯೂ ತಂದಿಡ್ಬೇಕಷ್ಟೇ. ಇಲ್ಲೇನು ನೆಗೆಟಿವ್ ಹೇಳಕ್ಕೆ ಯಾರ ಬಗ್ಗೆ ತುಟಿಕ್ ಪಿಟಿಂಗ್ ಅನ್ನಂಗಿಲ್ಲ. ಎಲ್ಲಾರು ಕೂಡ ಸೂಪರ್ ಎಕ್ಸ್ಟ್ರಾಡಿನರಿ. ನನ್ನ ಕ್ವಾಟ್ಲೆ ಕಿಚನ್ ಸೀಸನ್ 2 ರಿವ್ಯೂ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಬಾಯ್.